ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ 25 ವರ್ಷದ ಹಳೆಯ ಪಹಣಿನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಅದೇ ರೀತಿ ನಿಮ್ಮ ಆಸ್ತಿಯ ಸರ್ವೆ ಸ್ಕೆಚ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಅದು ಕೂಡ ಮ್ಯಾಪ್ ಸಮೇತವಾಗಿ. ಹಾಗೆಯೇ ನಿಮ್ಮ ಗ್ರಾಮದಲ್ಲಿ ಕಂಡುಬರ್ತಕ್ಕಂಥ ಈ ರೆಡ್ ಸಿಂಬಲಲ್ಲಿ ಕಾಣ್ತಾ ಇದೆಯಲ್ಲ, ಇಷ್ಟು ಜಮೀನು ವ್ಯಾಜ್ಯದ ಜಮೀನಾಗಿರ್ತದೆ. ಈ ವ್ಯಾಜ್ಯದ ಜಮೀನು ಯಾವ್ಯಾವ ವ್ಯಾಜ್ಯ ಬಿದ್ದಿದೆ ಆ ಜಮೀನ ಮ್ಯಾಪ್ ಮುಖಾಂತರ ನೋಡ್ಬೋದು. ಹಾಗೆಯೇ ನೀವು ಇಲ್ಲಿ AC ಕೋರ್ಟು, DC ಕೋರ್ಟು ಮತ್ತು ತಹಸೀಲ್ದಾರ್ ಕೋರ್ಟ್ಗಳಲ್ಲಿ ಯಾವೆಲ್ಲ ಜಮೀನುಗಳು ವ್ಯಾಜ್ಯ ಇದೆ, ಹಾಗೆಯೇ ಯಾವೆಲ್ಲ ಕೇಸ್ಗಳು ಮುಗಿದಿದೆ ಅವನ್ನ ಆರ್ಡರ್ ಕಾಪಿನೂ ಕೂಡ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ, ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಸ್ನೇಹಿತರೆ, ನೀವು ಮೊದಲಿಗೆ ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಭೂಮಿ ಆನ್ಲೈನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಅಲ್ಲಿ ಆನ್ಲೈನ್ RTC ಭೂಮಿ ಕರ್ನಾಟಕ ಸರ್ಕಾರ ಅಂತ ಈ ರೀತಿ ಆಪ್ಷನ್ ಬರುತ್ತೆ. ನಿಮ್ಗೆ ಇನ್ನೂ ಒಂದು ರೀತಿಯ ಆಪ್ಷನ್ ಇದೆ. ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು landrecords.karnataka.gov.in ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಅಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ಆನ್ಲೈನ್ RTC ಅಂತ. ಈ ಆಪ್ಷನ್ನು ನಾನು ಮೊದಲು ತೋರಿಸಿದ್ನಲ್ಲ, ಎರಡು ಆಪ್ಷನ್ ಕೂಡ ಒಂದೇ ರೀತಿ ಇರುತ್ತೆ, ಒಂದೇ ರೀತಿಯ ವೆಬ್ಸೈಟ್ಗೆ ಕೂಡ ಕರ್ಕೊಂಡು ಹೋಗುತ್ತೆ. ಸ್ನೇಹಿತರೆ, ಈ ಎರಡು ರೀತಿ ಓಪನ್ ಮಾಡಿದ್ರು ಕೂಡ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಕರೆಂಟ್ ಇಯರ್ RTC ತೆಗಿಬೇಕು ಅಂದರೆ, ಹಾಗೆಯೇ ಓಲ್ಡ್ ಇಯರ್ ಅಂದರೆ ಹಳೆ ಪಾಣಿ ಬೇಕಿತ್ತು ಅಂದರೆ ಓಲ್ಡ್ ಇಯರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆಯೇ ನೀವು MR, ಮ್ಯೂಟೇಷನ್ ಎಕ್ಸ್ಟ್ರಾಸು ಮತ್ತು ಖಾತಾ ಎಕ್ಸ್ಟ್ರಾಕ್ಟು, ಸರ್ವೆ ಡಾಕ್ಯುಮೆಂಟ್ಸು, RTC ಸ್ಕೆಚ್ಚು, ಚಾವಡಿ, ಸರ್ವೆ ಸ್ಕೆಚ್ಚು, ರೆಕಾರ್ಡ್ ರೂಮು, ಇಷ್ಟು ಆಪ್ಷನ್ಗಳನ್ನೂ ಕೂಡ ಇಲ್ಲಿ ಬಳಕೆ ಮಾಡ್ಬೋದು. ನಾನು ಇಲ್ಲಿ ಮೇನ್ ಆದವು ಮಾತ್ರ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ಮೊದಲಿಗೆ ನೀವು ಓಲ್ಡ್ ಇಯರ್ ಪಾಣಿ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಬಂದು ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು, ನಿಮ್ಮ ಹೋಬಳಿ, ಹಾಗೆಯೇ ನಿಮ್ಮ ಗ್ರಾಮ, ಹಾಗೆಯೇ ಸರ್ವೆ ನಂಬರು ಅದಷ್ಟನ್ನು ಹಾಕಿ ಅಲ್ಲಿ ಪಕ್ಕದಲ್ಲಿ ಗೋ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನೆಕ್ಸ್ಟು ಇಲ್ಲಿ ಸರ್ನಾಕ್ ನಂಬರ್ ಅಂತ ಬರುತ್ತೆ. ಅಲ್ಲಿ ಸ್ಟಾರ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಹಿಸ್ಸೆ ನಂಬರ್ ಕೇಳುತ್ತೆ. ಒಂದು ವೇಳೆ ನಿಮ್ಮದು ಹಿಸ್ಸೆ ನಂಬರ್ ಇಲ್ಲ ಅಂದರೆ ಅಲ್ಲೂ ಕೂಡ ನೀವು ಸ್ಟಾರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಇಲ್ಲಿ ಪೇರಿಯಡ್ ಅಂತ ಬರುತ್ತೆ. ಯಾವ ವರ್ಷದ ನಿಮಗೆ RTC ಬೇಕು, ಈ ಲೀಸ್ಟ್ಗಳು ಕೂಡ ಓಪನ್ ಆಗ್ತವೆ. ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು 2002ರಿಂದ ಇಲ್ಲಿ ತನಕ 25 ತನಕನೂ ಕೂಡ ಇದೆ. ನಾನಿಲ್ಲಿ 2002 ಅಂತ ಸೆಲೆಕ್ಟ್ ಮಾಡಿಕೊಂಡು, ಹಾಗೆ ಇಯರ್ ಅಂತ ಬರುತ್ತೆ, ಅಲ್ಲಿ 2001 and 2 ಅಂತ ಸೆಲೆಕ್ಟ್ ಮಾಡಿಕೊಂಡು ಫೆಚ್ ಡೀಟೇಲ್ಸ್ ಅಂತ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಫಾರ್ಮರ್ ಹೆಸರು ಸಮೇತ ಎಷ್ಟು ಎಕರೆ ಜಮೀನು ಇದೆ ಅನ್ನೋದು ಕೂಡ ಶೋ ಆಗುತ್ತೆ. ನೀವು ಇಲ್ಲಿ ವೇವ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಈ ರೀತಿಯಾದಂಥ RTC ಕೂಡ ಇಲ್ಲಿ ಶೋ ಆಗ್ತದೆ. ಸ್ನೇಹಿತರೆ, ಇದು ನೋಡ್ತಾ ಇರ್ಬೋದು ನೀವು, ಸುಮಾರು 28 ವರ್ಷದ ಹಳೆ ಪಾಣಿ ಆಗಿರ್ತದೆ ಇದು. ಕಂಪ್ಯೂಟರ್ ಯಾವಾಗ ಪಾಣಿ ಬಂತು ಆವಾಗಿನ ಪಾಣಿ ಆಗಿರ್ತದೆ ಇದು. ಈ ರೀತಿ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ನಂತರ ನಾನು ಮೇನ್ ಪೇಜ್ಗೆ ಹೋಗ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ಸ್ನೇಹಿತರೆ, ಮೇನ್ ಪೇಜ್ಗೆ ಹೋಗಿ ಅಲ್ಲಿ ಸರ್ವೆ ಸ್ಕೆಚ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಆಪ್ಷನು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಗ್ರಾಮ ಹುಡುಕಾಟ ಅಂತ ಬರುತ್ತೆ. ಇಲ್ಲಿ ಟಿಕ್ ಬಾಕ್ಸ್ ಇದೆ ನೋಡಿ, ನಿಮ್ಮ ಗ್ರಾಮವನ್ನು ಆಯ್ಕೆ ಮಾಡಲು ಕ್ಲಿಕ್ ಮಾಡಿ ಅಂತ. ಆ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಡಿಸ್ಟಿಕ್ಕು, ನಿಮ್ಮ ತಾಲೂಕು, ಹಾಗೆಯೇ ನಿಮ್ಮ ಹೋಬಳಿ, ಹಾಗೆಯೇ ನಿಮ್ಮ ವಿಲೇಜು ಅದಷ್ಟನ್ನು ಆ ಲಿಸ್ಟಿಂದ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಕೆಳಗಡೆ ಇಲ್ಲಿ ಸರ್ವೆ ನಂಬರ್ ಕೇಳುತ್ತೆ, ನಿಮ್ಮ ಸರ್ವೆ ನಂಬರ್ ಹಾಕಿ ಸರ್ನಾಕ್ ನಂಬರ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಸ್ಟಾರ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಹಿಸ್ಸೆ ನಂಬರ್ ಅಥವಾ ಪೋಡಿ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ಪಕ್ಕದಲ್ಲಿ ಹುಡುಕಿ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡ್ತು ಅಂದರೆ ಕೆಳಗಡೆ ಫಾರ್ಮರ್ ಹೆಸರು ಕೂಡ ಅಲ್ಲಿ ಶೋ ಆಗುತ್ತೆ. ಹಾಗೆಯೇ ಇಲ್ಲಿ ವೇವ್ ಮ್ಯಾಪ್ ಅಂತ ಬರುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಡೈರೆಕ್ಟಾಗಿ ನಿಮ್ಮದು GPS ಮ್ಯಾಪಲ್ಲಿ ನಿಮ್ಮದು ಸರ್ವೆ ಸ್ಕೆಚ್ಚು ಕೂಡ ಇಲ್ಲಿ ಈ ರೀತಿಯಾಗಿ ತೋರಿಸುತ್ತೆ. ಇದು ಏನು ತೋರಿಸ್ತಾ ಇದೆ ರೆಡ್ ಮಾರ್ಕಲ್ಲಿ, ಅದು ಕರೆಕ್ಟಾಗಿ ಈಗ ಇರ್ತಕ್ಕಂಥ ನಿಮ್ಮ ಸರ್ವೆ ಸ್ಕೆಚ್ ಆಗಿರ್ತದೆ. ನಿಮ್ಮ ಜಮೀನಿನ ಬೌಂಡ್ರಿ ಡೀಟೇಲ್ಸು ಇಲ್ಲಿ ನಿಮ್ಮದು ಒತ್ತುವರಿ ಆಗಿದೆಯಾ, ಅಕಸ್ಮಾತ್ ನೀವೇ ಕೂಡ ಒತ್ತುವರಿ ಮಾಡ್ಕೊಂಡಿದ್ದೀರಾ, ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ವೀಕ್ಷಣೆಯನ್ನು ಮಾಡ್ಬೋದು. ಸ್ನೇಹಿತರೆ, ಇಷ್ಟಾದ ನಂತರ ಮತ್ತೆ ಕೂಡ ನೆಕ್ಸ್ಟ್ ಆಪ್ಷನ್ಗೆ ಬಂದು ನೀವು ಹಿಂದಿನ ಪೇಜ್ಗೆ ಹೋಗಬೇಕಾಗುತ್ತೆ. ಅಲ್ಲಿ ನೀವು ಆಕರ್ ಬಂದು ಕೂಡ ಡೌನ್ಲೋಡ್ ಮಾಡ್ಬೋದು. ನಾನೀಗ ಚಾವಡಿ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ನಂತರ ನೆಕ್ಸ್ಟು ಈ ರೀತಿ ಪೇಜ್ ಓಪನ್ ಆಗ್ತದೆ. ಮೊದಲಿಗೆ ಸುಧಾರಿತ ಹುಡುಕಾಟ ಅಂತ ಬರುತ್ತೆ, ಅಲ್ಲಿ ನೀವು ಚೂಸ್ ಮಾಡ್ತು ಅಂದರೆ ನಿಮ್ಮ ಡಿಸ್ಟಿಕ್ಕು, ಹಾಗೆಯೇ ಕೆಳಗಡೆ ಬಂತು ಅಂದರೆ ನಿಮ್ಮ ತಾಲೂಕು, ಹಾಗೆಯೇ ಅದರ ಕೆಳಗಡೆ ಬಂತು ಅಂದರೆ ನಿಮ್ಮ ಹೋಬಳಿ, ಹಾಗೆಯೇ ಅದರ ಕೆಳಗಡೆ ಬಂತು ಅಂದರೆ ನಿಮ್ಮ ವಿಲೇಜು. ಈ ಲಿಸ್ಟಿಂದ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಫೆಚ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಗ್ರಾಮದಲ್ಲಿ ಯಾವುದೆಲ್ಲ ಮ್ಯೂಟೇಷನ್ ಆಗಿದೆ ಅಂದರೆ ನಿಮ್ಮದು ಯಾವ್ದಾರು ಖಾತೆ ಚೇಂಜ್ ಆಗಿದೆ ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ವಿಭಾಗ ಮಾಡ್ಕೊಂಡಿರ್ಬೋದು, ಕ್ರಯ ಮಾಡ್ಕೊಂಡಿರ್ಬೋದು, ಮತ್ತು ವ್ಯವಸ್ಥಾಪತ್ರ ಅಥವಾ ವಿಲ್ ಮಾಡ್ಕೊಂಡಿರ್ಬೋದು, ಎಲ್ಲ ಲೀಸ್ಟ್ಗಳು ಕೂಡ MR ಸಂಖ್ಯೆಗಳು ಕೂಡ ಇಲ್ಲಿ ಶೋ ಆಗ್ತವೆ. ನಿಮ್ಮ ಗ್ರಾಮದಲ್ಲಿ ಇತ್ತೀಚೆಗೆ ಆಗಿರ್ತಕ್ಕಂಥ ಜಮೀನು ಮಾರಾಟಗಳು ಎಲ್ಲಗಳ MRಗಳ ಲೀಸ್ಟ್ಗಳು ಶೋ ಆಗ್ತವೆ. ನೀವು ಇಲ್ಲಿ ಫಾರಮ್ ನಂಬರ್ 12 ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಯಾರಿಂದ ಯಾರಿಗೆ ಜಮೀನು ಟ್ರಾನ್ಸ್ಫರ್ ಆಗಿದೆ ಅನ್ನೋ ಡೀಟೇಲ್ಸು ಕೂಡ ಅಲ್ಲಿ ಶೋ ಆಗುತ್ತೆ. ಸ್ನೇಹಿತರೆ, ಅದಾದ ನಂತರ ಅದ್ರ ಪಕ್ಕದಲ್ಲಿ ಇದೆ ನೋಡಿ RCC MSC ಅಂತ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಇದು ಕೋರ್ಟಲ್ಲಿ ಕೇಸ್ ಇರ್ತಕ್ಕಂಥ ಪಟ್ಟಿಗಳು ಓಪನ್ ಆಗ್ತವೆ. ಅಲ್ಲಿ ವಿಲೇವಾರಿ ಪಟ್ಟಿ ಅಂದರೆ ಆಲ್ರೆಡಿ ಕೇಸು ಕ್ಲೋಸ್ ಆಗಿರ್ತಕ್ಕಂಥ ವಿಲೇವಾರಿ ಪಟ್ಟಿ ಅಂತ ನೀವು ಕ್ಲಿಕ್ ಮಾಡಿ ಇಲ್ಲಿ ವೇವ್ ಮ್ಯಾಪ್ ಅಂತ ನೀವು ಕ್ಲಿಕ್ ಮಾಡ್ಕೋತು ಅಂದರೆ ನಿಮ್ಮ ಗ್ರಾಮದಲ್ಲಿ ಯಾವೆಲ್ಲ ಜಮೀನುಗಳು ವ್ಯಾಜ್ಯದಿಂದ ಮುಕ್ತ ಆಗಿದೆ ಅಂದರೆ ತಹಸೀಲ್ದಾರು, AC ಕೋರ್ಟು ಮತ್ತು DC ಕೋರ್ಟ್ಗಳಲ್ಲಿ ನಿಮ್ಮ ಆಸ್ತಿ ಏನಾದರೂ ಸಮಸ್ಯೆ ಬಂದು ಖಾತೆಗಳು ಆಗಲಿಕ್ಕೆ ಡಿಲೇ ಆಗಿದ್ದು ಅಂಥವುಗಳು ಏನಾದರೂ ಕಂಪ್ಲೀಟ್ ಆಗಿತ್ತು ಅಂದರೆ ಅಲ್ಲಿ ರೆಡ್ ಸಿಂಬಲಲ್ಲಿ ತೋರಿಸ್ತಾ ಇದ್ರಲ್ಲ ಆ ಬಾಕ್ಸಲ್ಲಿ, ಅಷ್ಟು ಜಮೀನು ಇತ್ತೀಚೆಗೆ ಖಾತೆ ಕಂಪ್ಲೀಟಾಗಿ ಆಗಿರ್ತವೆ ಅಂದರೆ ಯಾವುದೇ ಕೂಡ ವ್ಯಾಜ್ಯಗಳಿರಲ್ಲ, ಕಂಪ್ಲೀಟ್ ಆಗಿರುತ್ತೆ. ವಿಲೇವಾರಿ ಪಟ್ಟಿನ ವೀಕ್ಷಣೆ ಮಾಡ್ಬೋದು. ನಂತರ ಸ್ನೇಹಿತರೆ, ನೀವು ಇಲ್ಲಿ ಕೆಳಗಡೆ ಬಂತು ಅಂದರೆ
ಅಲ್ಲಿ ಕೇಸ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಅಲ್ಲಿ ಕೇಸ್ಟ್ ಡೈಲಿ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನೆಕ್ಸ್ಟು ನಿಮ್ಮ ಹಿಯರಿಂಗ್ ಡೇಟ್ಗಳು ಶೋ ಆಗ್ತವೆ, ಯಾವ ಡೇಟೆಲ್ಲ ಕೂಡ ಹಿಯರಿಂಗ್ ಆಗಿ ನಿಮ್ಮದು ಕೇಸು ಕ್ಲೋಸ್ ಆಗಿದೆ ಅಂತ. ನಂತರ ಸ್ನೇಹಿತರೆ ನೆಕ್ಸ್ಟ್ ಆಪ್ಷನ್ ಬಂದು ಕೇಸ್ ಡಿಸ್ಪೋಸ್ಡ್ ಡೀಟೇಲ್ಸ್ ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಈ ರೀತಿ ಒಂದು ಆರ್ಡರ್ ಕಾಪಿ ಅಂತ ಅಲ್ಲಿ ಒಂದು ಕಾಲಮ್ ಕಾಣ್ತಾ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೋತಾ ಅಂದರೆ ನಿಮಗೆ ಅಲ್ಲಿ ಕೋರ್ಟಲ್ಲಿ ಏನಾಗಿದೆ ನಿಮಗೆ ಆರ್ಡ್ರು ಆ ಕಾಪಿನೂ ಕೂಡ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಇದನ್ನು ನೀವು ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ಯಾವುದೇ ಕೋರ್ಟು ಕಚೇರಿಗೆ ಹೋಗ್ದಂಗೆ ನೀವು ಮನೇಲೆ ಕೂತು ಕೂಡ ಒರಿಜಿನಲ್ ಕಾಪಿನೂ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ನಂತರ ಸ್ನೇಹಿತರೆ ವೆರಿ ಇಂಪಾರ್ಟೆಂಟಾಗಿ ನಿಮ್ಮ ಜಮೀನಿನ ಸರ್ವೆ ಸ್ಕೆಚ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನೆಕ್ಸ್ಟ್ ಆಪ್ಷನಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ಸರ್ವೆ ಡಾಕ್ಯುಮೆಂಟ್ ಅಂತ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಮೊದಲಿಗೆ ಸರ್ವೆ ಡಾಕ್ಯುಮೆಂಟ್ ಫಾರ್ ಸಿಟಿಸನ್ ಅಂತ ಆಪ್ಷನ್ ಇದೆ ನೋಡಿ, ಅಲ್ಲಿಗೆ ಬಂದು ನಿಮ್ಮ ಫೋನ್ ನಂಬರ್ನ ಹಾಕಬೇಕು. ಫೋನ್ ನಂಬರ್ ಹಾಕಿದ ನಂತರ ಕೆಳಗೆ ಕಾಣ್ತಿರೋ ಕ್ಯಾಪ್ಸನ್ನು ಹಾಕಿ ನೀವು ಸೆಂಡ್ OTP ಅಂತ ಕ್ಲಿಕ್ ಮಾಡ್ತು ಅಂದರೆ ನೀವು ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಆ ಬಾಕ್ಸಲ್ಲಿ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಈ ರೀತಿ ನೆಕ್ಸ್ಟ್ ಆಪ್ಷನ್ ಓಪನ್ ಆಗ್ತದೆ. ಇಲ್ಲಿ ಸ್ನೇಹಿತರೆ ಮೇಲ್ಗಡೆ ನ್ಯೂ ರಿಕ್ವೆಸ್ಟ್ ಅಂತ ಆಪ್ಷನ್ ಕಾಣ್ತಾ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಅಲ್ಲಿ ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು, ನಿಮ್ಮ ಹೋಬಳಿ, ಹಾಗೆಯೇ ನಿಮ್ಮ ಗ್ರಾಮ, ಹಾಗೆಯೇ ಇಲ್ಲಿ ಕೆಳಗಡೆ ಬಂದು ಸರ್ವೆ ನಂಬರ್ನ ಹಾಕಬೇಕು. ಸರ್ವೆ ನಂಬರ್ ಹಾಕಿದ ನಂತರ ಪಕ್ಕದಲ್ಲಿ ಸರ್ನಾಕ್ ನಂಬರ್ ಅಂತ ಕೇಳುತ್ತೆ, ಅಲ್ಲಿ ನೀವು ಸ್ಟಾರ್ನ ಹಾಕಿ. ಅದಾದ ನಂತರ ಪಕ್ಕದಲ್ಲಿ ಹಿಸ್ಸೆ ನಂಬರ್ ಅಂತ ಕೇಳುತ್ತೆ, ಇಲ್ಲಿ ನಿಮ್ಮ ಹಿಸ್ಸೆ ನಂಬರ್ ಅಥವಾ ಪೋಡಿ ನಂಬರ್ನ ಹಾಕಬೇಕಾಗ್ತದೆ. ಹಾಕಿದ ನಂತರ ಸರ್ಚ್ ಅಂತ ಮಾಡಿ. ಸರ್ಚ್ ಮಾಡಿದ ನಂತರ ಈ ರೀತಿ ನಿಮ್ಮ ಜಮೀನಿನಲ್ಲಿ ಕಂಡು ಬರ್ತಕ್ಕಂಥ ಎಲ್ಲ ಥರದ ರೆಕಾರ್ಡ್ಗಳು ಕೂಡ ಶೋ ಆಗ್ತವೆ. ಇಲ್ಲಿ ಐ ಸಿಂಬಲ್ ಕಾಣ್ತಾ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ಹಿಸ್ಸೆ ಅಟ್ಲಾಸ್ ಕಾಪಿನೂ ಕೂಡ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಕ್ಲಿಕ್ ಮಾಡ್ತು ಅಂದರೆ ಈ ರೀತಿಯಾದಂಥ ಪೇಜ್ ಡೌನ್ಲೋಡ್ ಆಗುತ್ತೆ. ಇದು ನಿಮ್ಮದು ಒರಿಜಿನಲ್ ವೇವ್ ಓನ್ಲಿ ಅಂತ ಇದೆ, ಬಟ್ ಒರಿಜಿನಲ್ ಕಾಪಿನ ಡೌನ್ಲೋಡ್ ಮಾಡೋರು ಕೂಡ ಪೇ ಮಾಡಿ ಇದೇ ಒರಿಜಿನಲ್ ಕಾಪಿ ಆಗಿರ್ತದೆ. ಹಾಗೆಯೇ ಕೆಳಗಡೆ ಬಂದು ಹಿಸ್ಸೆ ಸರ್ವೆ ನಂಬರ್ ಪಕ್ಕ ಪುಸ್ತಕ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಒರಿಜಿನಲ್ ಸರ್ವೆ ಸ್ಕೆಚ್ ಕಾಪಿ ಕೂಡ ಇದಾಗಿರ್ತದೆ ಸ್ನೇಹಿತರೆ. ಇದು ವೇವ್ ಓನ್ಲಿ ಅಂತ ಬರ್ತಾಯಿದೆ, ಬಟ್ ಅಲ್ಲಿ ನೀವು ಮುಂದೆ ಪೇಯ್ಡ್ ಮಾಡ್ತು ಅಂದರೆ ಈ ವೇವ್ ಓನ್ಲಿ ಅನ್ನೋದು ಅಲ್ಲಿ ಡಿಲೀಟ್ ಆಗುತ್ತೆ. ಈ ಕಾಪಿನ ಕೂಡ ನೀವು ಒರಿಜಿನಲ್ ಆಗಿ ಬಳಕೆನ ಮಾಡ್ಬೋದು. ಇಲ್ಲಿ ನೋಡಲಿಕ್ಕೋಸ್ಕರ ಯಾವುದೇ ತರಹದ ಅಮೌಂಟ್ ಕಟ್ಟಾಗಲ್ಲ, ನೀವು ವೇವ್ ಪರ್ಪಸ್ಸಿಗೋಸ್ಕರ ಬೇಕಾದ್ರೆ ನೀವು ಇಲ್ಲಿ ವೀಕ್ಷಣೆ ಕೂಡ ಮಾಡ್ಬೋದು. ಪಕ್ಕದಲ್ಲಿ ಡೌನ್ಲೋಡ್ ಸಿಂಬಲ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಒರಿಜಿನಲ್ ಕಾಪಿ ತೊಗೊಳ್ಳೋಕ್ಕೆ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಅಲ್ಲಿ 15 ರೂಪೀಸ್ನ ಕಟ್ಟಬೇಕಾಗ್ತದೆ. ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ನ ಕ್ಲಿಕ್ ಮಾಡಿ ಪೇ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿಯಾದಂಥ ಒಂದು ಬಾರ್ ಕೋಡ್ ಕೂಡ ಶೋ ಆಗುತ್ತೆ. ಈ ಬಾರ್ ಕೋಡ್ಗೆ ನೀವು ಫೋನ್ಪೇ, ಗೂಗಲ್ ಪೇ ಮುಖಾಂತರ ಸ್ಕ್ಯಾನ್ ಮಾಡೋ ಮುಖಾಂತರ ನೀವು ಪೇಮೆಂಟ್ ಈಸಿಯಾಗಿ ಕೂಡ ಮಾಡ್ಬೋದು. ಅದಾದ ನಂತರ ಒರಿಜಿನಲ್ ಕೂಡ ಇದೇ ವೆಬ್ಸೈಟ್ಗೆ ಇದೇ ಕಾಲಮ್ಗೆ ಬಂದು ಕೂತ್ಕೊಳ್ಳುತ್ತೆ. ನೀವು ಅಲ್ಲಿ ಒಂದು 2 ಡೇಸ್ನ ಆದ ನಂತರ ನೀವಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು, ಯಾವುದೇ ಕಚೇರಿಗೆ ವಿಸಿಟ್ ಮಾಡ್ದೇ. ಸ್ನೇಹಿತರೆ ಇಷ್ಟು ಈಸಿಯಾಗಿ ನೀವು ಮನೆಯಲ್ಲೇ ಕೂತು ಕೂಡ ಸರ್ಕಾರಿ ಯೋಜನೆಗಳ ಇಷ್ಟು ವೆಬ್ಸೈಟ್ಗಳನ್ನ ನೀವು ಬಳಕೆ ಮಾಡಿಕೊಂಡು ನಿಮ್ಮ ಸರ್ಕಾರಿ ಕೆಲಸಗಳು ಮತ್ತು ನಿಮ್ಮ ವೈಯಕ್ತಿಕ ಕೆಲಸಗಳನ್ನು ಕೂಡ ನೀವು ಇಲ್ಲಿ ಯಶಸ್ವಿಯಾಗಿ ಮಾಡ್ಬೋದಾಗಿರ್ತದೆ. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.